ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಸ್ಥಿತಪ್ರಜ್ಞರನ್ನು ಗುರುತಿಸೋದು ಹೇಗೆ, ಅವರು ಬಾಹ್ಯ ಪ್ರಪಂಚದಲ್ಲಿ ಹೇಗಿರ್ತಾರೆ, ಅವರ ನಡೆ ನುಡಿಗಳು ಹೇಗಿರುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಭಗವಂತ ಮಂದಹಾಸದಿಂದಲೇ ಉತ್ತರವನ್ನು ಕೊಡ್ತಾನೆ. ಯಾಕೆಂದರೆ ಈ ಹಿಂದೆನೇ ಅರ್ಜುನ ಹೇಳಿದಾನೆ, ಕೃಷ್ಣ ನೀನೇ ನನ್ನ ಗುರು, ನಾನು ನಿನ್ನ ಶಿಷ್ಯ, ನೀ ತೋರಿದ ದಾರಿಯಲ್ಲೇ ನಡಿತೀನಿ ಅಂತ ಹೇಳಿದ್ದ. ಒಬ್ಬ ಗುರುವಾದವನು ಶಿಷ್ಯನ ಪ್ರಶ್ನೆಗೆ ಉತ್ತರಿಸಿದರೆ ಉತ್ತಮ ಗುರುವಾಗ್ತಾನೆ. ಅದನ್ನೇ ಇಲ್ಲಿ ಶ್ರೀಕೃಷ್ಣ ಅರ್ಜುನನ ಪ್ರಶ್ನೆಗೆ ಮುಂದಿನ 4 ಶ್ಲೋಕಗಳಲ್ಲಿ ಉತ್ತರವನ್ನು ಕೊಡ್ತಾನೆ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 55ನೇ ಶ್ಲೋಕ. ಶ್ರೀ ಭಗವಾನುವಾಚ ಪ್ರಜಹಾತಿ ಯಥಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಈ ಶ್ಲೋಕದ ಅರ್ಥ, ಭಗವಂತ ಹೇಳ್ತಾನೆ, ಹೇ ಪಾರ್ಥ, ಯಾವ ಕಾಲದಲ್ಲಿ ಈ ಪುರುಷನು ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿರುತ್ತಾನೋ ಮತ್ತು ಆತ್ಮನಿಂದ ಆತ್ಮನಲ್ಲಿಯೇ ಸಂತುಷ್ಟನಾಗಿರ್ತಾನೋ ಆ ಕಾಲದಲ್ಲಿ ಅವನು ಸ್ಥಿತಪ್ರಜ್ಞನಾಗಿರ್ತಾನೆ ಅಂತ ಹೇಳ್ತಾನೆ. ಈ ಶ್ಲೋಕದ ಭಾವಾರ್ಥ, ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಪಾರ್ಥ ಮನದಲ್ಲಿ ಮನೆ ಮಾಡಿದ ಎಲ್ಲ ಬಯಕೆಗಳನ್ನು ತೊರೆದಾಗ ಪರಮಾತ್ಮನಲ್ಲಿ ನೆಲೆ ನಿಂತು ಪರಮಾತ್ಮನ ಅನುಗ್ರಹದಿಂದ ತಣಿದು ನಲಿದಾಗ ಸ್ಥಿತಪ್ರಜ್ಞೆ ಎನಿಸುತ್ತಾನೆ. ಇಲ್ಲಿ ಕೃಷ್ಣ ನೇರವಾಗಿ ಸ್ಥಿತಪ್ರಜ್ಞನ ನಡೆ ನುಡಿಗಳ ಬಗ್ಗೆ ಹೇಳೋದಿಲ್ಲ. ಆತ ಹೇಗಿರ್ತಾನೆ ಅನ್ನೋದನ್ನು ಮೊದಲು ವಿವರಿಸ್ತಾನೆ. ನಿಜವಾದ ಸ್ಥಿತಪ್ರಜ್ಞನಿಗೆ ಮೂಲಭೂತವಾಗಿ ಯಾವುದೇ ಬಯಕೆ ಇರೋದಿಲ್ಲ. ದಾರಿ ತಪ್ಪಿಸುವ ಕೆಟ್ಟ ಕಾಮನೆಗಳಿಂದ ದೂರ ಇರ್ತಾನೆ. ಆತ ಎಲ್ಲ ಕ್ಷುದ್ರ ಕಾಮನೆಗಳನ್ನು ತೊರೆದು ತನ್ನೊಳಗಿರುವ ಭಗವಂತನನ್ನು ಕಾಣುತ್ತಾ ಸದಾ ಸಂತೋಷವಾಗಿರ್ತಾನೆ. ಮನುಷ್ಯನ ದುಃಖಕ್ಕೆ ಮೂಲ ಕಾರಣ ಆತನ ಕ್ಷುದ್ರ ಬಯಕೆಗಳು. ಒಮ್ಮೆ ತನ್ನ ತೃಪ್ತಿಗೆ ಕೈ ಹಾಕಿದ ಎಂದರೆ ಅದಕ್ಕೆ ಅಂತ್ಯವಿರೋದಿಲ್ಲ. ಪುನಃ ಪುನಃ ಅದರಲ್ಲೇ ಜಾರ್ತಾ ಇರ್ತಾನೆ. ಒಂದು ಪಡೆದರೆ ಮತ್ತೊಂದು ಬೇಕು, ಮತ್ತೊಂದು ಪಡೆದರೆ ಮಗದೊಂದು ಬೇಕು, ಹೀಗೆ ಕೊನೆಯಿಲ್ಲದ ಕಾಮನೆಗಳು. ಈ ಕಾಮನೆಗಳು ಮನುಷ್ಯನ ಬೆನ್ನು ಬಿದ್ದಿರುತ್ತೆ. ಅದಕ್ಕೆ ಅಂತ್ಯ ಅನ್ನೋದೇ ಇಲ್ಲ. ತನ್ನ ಬಯಕೆ ಈಡೇರದೇ ಇದ್ದಾಗ ದುಃಖ, ಕೋಪ ಆರಂಭವಾಗುತ್ತೆ. ಇಂತಹ ಸ್ಥಿತಿಯಲ್ಲಿ ಆತನಿಗೆ ತನ್ನೊಳಗಿರುವ ಆ ಅಪೂರ್ವ ಶಕ್ತಿಯ ಬಗ್ಗೆ ಅರಿವಿರೋದಿಲ್ಲ. ಸ್ಥಿತಪ್ರಜ್ಞನಾದವನು ಈ ಜಂಜಾಟಕ್ಕೆ ಸಿಲುಕದೆ ತನ್ನಂತರಂಗದಲ್ಲಿನ ಆ ಭಗವಂತನನ್ನು ಸದಾ ನೆನೆಯುತ್ತಾ ಸಂತೋಷವಾಗಿರ್ತಾನೆ. ಅವನಿಗೆ ಬೇಕು ಎನ್ನುವ ಬಯಕೆ ಕಾಡೋದಿಲ್ಲ. ಆತನ ಮನಸ್ಸು ಸದಾ ಪ್ರಸನ್ನವಾಗಿರುತ್ತೆ. ಜೀವನದಲ್ಲಿ ಎಂತಹ ಸಮಸ್ಯೆ ಬಂದರೂ ಆತ ಎಂದಿಗೂ ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಆತನ ಮನಸ್ಸು ಗಟ್ಟಿಯಾಗಿರುತ್ತೆ. ಇದರಿಂದ ಆತ ಯಶಸ್ಸನ್ನು ಕಾಣ್ತಾನೆ. ಆತ್ಮನಲ್ಲಿ ಆತ್ಮನಿಂದಲೇ ಸಂತುಷ್ಟನಾದಾಗ ಅವನು ಸ್ಥಿತಪ್ರಜ್ಞ. ಅವನ ಆತ್ಮತೃಪ್ತಿಗೆ, ಆನಂದಕ್ಕೆ ಹೊರಗಡೆಯಿಂದ ಏನೇ ಬಂದರೂ ಅವೆಲ್ಲ ಅವನಿಗೆ ಬೇಡವಾದ ವಸ್ತುಗಳು. ಯಾಕೆಂದರೆ ಪರಮಾತ್ಮ ತನ್ನ ಆತ್ಮನ ಹಿಂದೆಯೇ ಇರ್ತಾನೆ. ಆ ಪರಮಾತ್ಮನಿಂದ ತನ್ನ ಆತ್ಮನಿಗೆ ಸುಖ ಶಾಂತಿಗಳನ್ನು ನೋಡ್ತಾ ಇರ್ತಾನೆ. ಅವನು ಬಾಹ್ಯ ತೃಪ್ತಿಯನ್ನು ಹುಡುಕಿಕೊಂಡು ಹೋಗೋವನಲ್ಲ. ಹಾಗೆ ಹುಡುಕಿಕೊಂಡು ಹೋಗಬಾರದು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವನು ತನ್ನ ಜೀವನದ ಸೌಧವನ್ನು ತನ್ನ ಅಂತರಾಳದಲ್ಲಿರುವ ಪರಮಾತ್ಮನ ಆಧಾರದ ಮೇಲೆ ಕಟ್ಟಿರ್ತಾನೆ. ಈ ಜೀವನದಲ್ಲಿ ಹೊರಗೆ ಕುಸಿದು ಬೀಳುವುದೆಲ್ಲ ಬೀಳಲಿ, ಆದರೆ ತನ್ನ ಅಂತರಂಗದ ಪರಮಾತ್ಮನ ತಳಪಾಯ ಮಾತ್ರ ಕುಸಿಯೋದಿಲ್ಲ. ಇರುವ ದೃಶ್ಯ ಪ್ರಪಂಚವೆಲ್ಲ ನಿರ್ನಾಮವಾಗಬಹುದು, ಆದರೆ ನಾನು ಎನ್ನುವ ಪ್ರತ್ಯಯಕ್ಕೆ ಆಧಾರವಾದ ನೀನು ಎಂಬ ಪರಮಾತ್ಮನಿಗೆ ನಾಶವಿಲ್ಲ. ಯಾಕೆ ಅಂದರೆ ಪರಮಾತ್ಮನ ಭಕ್ತಿ ಸೇವೆಯಿಂದ ಆತನು ಅಲೌಕಿಕ ಪ್ರಜ್ಞೆಯಲ್ಲಿರ್ತಾನೆ. ಪ್ರಗತಿ ಹೊಂದಿದ ಆತ್ಮನು ತಾನು ಪರಮ ಪ್ರಭುವಿನ ನಿರಂತರ ಸೇವಕ ಅಂತ ಅರಿತುಕೊಂಡು ತನ್ನಲ್ಲಿ ತಾನು ಸದಾ ಸಂತೃಪ್ತನಾಗಿರ್ತಾನೆ. ಅಂತಹ ದಿವ್ಯ ಸ್ಥಿತಿಯಲ್ಲಿರುವವನಿಗೆ ಕ್ಷುದ್ರ ಇಂದ್ರಿಯಗಳ ಬಯಕೆ ಇರೋದಿಲ್ಲ. ಬದಲಾಗಿ ಪ್ರಭುವಿನ ನಿತ್ಯ ಸೇವೆ ಮಾಡುವ ತನ್ನ ಸಹಜ ಸ್ಥಿತಿಯಲ್ಲಿ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ಸುಖಿಯಾಗಿರ್ತಾನೆ. ಇದು ಈ ಶ್ಲೋಕದ ಭಾವಾರ್ಥ. ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನ ಪ್ರಶ್ನೆಗೆ ಮತ್ತಷ್ಟು ಉತ್ತರವನ್ನು ಕೊಡ್ತಾನೆ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.